ಏನೋ ಮಹಾರಾಜನ್ ಥರ ನಿಂತಿದ್ಯಾ? ಎಲ್ಲೋ ದುಡ್ಡು? ಯಾವ ದುಡ್ಡು? ಯಾವ ದುಡ್ಡ? ನೀನ್ ನಮಗ್ ಕೊಡ್ಬೇಕಾಗಿರೋ ದುಡ್ಡು. ಫೋನ್ನಲ್ಲಿ ದೊಡ್ಡದಾಗಿ ಕೊಡ್ತೀನಿ ಅಂದೆ, ಈಗೆಲ್ಲಿ ಕೊಡೋ ದುಡ್ಡು? ದುಡ್ಡು ಕೊಡೋ ತಾಕತ್ತಿಲ್ಲ ನಿನಗೆ? ಯಾಕಯ್ಯ ಬಂದು ಆಟ ಆಡ್ತೀಯಾ? ನೋಡಕ್ ದೊಡ್ಡ ಮನುಷ್ಯನ್ ಮಗ, ನಾಚಿಕೆ ಆಗಲ್ವಾ ನಿನಗೆ? ಏನ್ ಗುರಾಯಿಸ್ತಿದೀಯಾ? ದುಡ್ಡು ಬಿಚ್ಚ ಮೊದಲು. ನಿನಗಿಲ್ಲಿನ ರೂಲ್ಸ್ ಗೊತ್ತು ತಾನೆ? ಆಟ ಆಡಿದ್ಮೇಲೆ ನಮ್ಮ ದುಡ್ಡು ನಮಗೆ ವಾಪಸ್ ಮಾಡಬೇಕು. ನೀನ್ ನೋಡಿದ್ರೆ ಹಾಗೆ ವಾಪಸ್ ಹೋಗ್ತಿದ್ಯಾ? ಯಾವಾಗಯ್ಯ ನಮ್ಮ ದುಡ್ಡು ಸೆಟಲ್ ಮಾಡ್ತೀಯಾ? ಈಗಲೇ ಸೆಟ್ಲ್ ಮಾಡ್ಬಿಡ್ತೀನಿ. ಮೊದಲು ನಿಮ್ಮ ಬಾಸ್ನ ಕರಿ, ಅವನ ಮುಂದೆನೇ ಸೆಟ್ಲ್ ಮಾಡ್ಬಿಡ್ತೀನಿ. ನಿನ್ನ ಹತ್ರ ದುಡ್ಡೇ ಇಲ್ಲ, ದುಡ್ಡಿಲ್ದೆ ಬಂದಿದ್ಯಾ, ಅದ್ರ ಮೇಲೆ ನಮ್ಮ ಬಾಸ್ನ ಕರಿ ಅಂತೀಯಾ? ನಮ್ಮನ್ನೇನು ಮುಟ್ಟಾಡ್ರು ಅನ್ಕೊಂಡಿದ್ಯಾ? ಈಗಲೇ ದುಡ್ಡು ಕೊಡು, ಇಲ್ಲಾಂದ್ರೆ ಸರಿ ಇರಲ್ಲ. ಏನಯ್ಯ ಸರಿ ಇರಲ್ಲ? ಹಾಂ, ಏನು ಮಾಡ್ತೀಯ ನೀನು? ಮತ್ತೆ ಕಿಡ್ನಾಪ್ ಮಾಡ್ತೀಯಾ? ನಮ್ಮಪ್ಪನಿಂದ ಇನ್ನಷ್ಟು ದುಡ್ಡು ಕೇಳಬೇಕು ಅನ್ಕೊಂಡಿದ್ಯಾ? ಏನು ಮಾಡ್ತೀಯ ಮಾಡ್ಕೋವಾಗಲೇ. ನಿನ್ನ ಹತ್ರ ಏನೋ ಮಾತು, ಕರಿಯೋ ನಿನ್ನ ಬಾಸ್ನ, ಅವ್ರ ಹತ್ರನೇ ಮಾತಾಡ್ತೀನಿ. ಬಾಸ್ ಎಲ್ಲಿ ಅಂತಿದ್ಯಲ್ಲ, ನೋಡು ಬಂದ್ರು. ಅವನ ಹತ್ರ ಏನೋ ಅಷ್ಟೊಂದು ಮಾತಾಡ್ತಿದ್ಯಾ? ಇಂಥ ನನ್ನ ಮಗನ ಹತ್ರ ಬೇರೆ ಭಾಷೆಯಲ್ಲಿ ಕೇಳಬೇಕು. ದುಡ್ಡು ಕೊಡು ಅಂದರೆ ಮಗನೇ ತಲೆ ಎಲ್ಲ ಮಾತಾಡ್ತಿದ್ಯಾ? ಈ ಸಲ ದುಡ್ಡು ಕೊಡದೆ ಹೋದ್ರೆ ಮಗನೇ ಕತೆನೇ ಬೇರೆ ಆಗುತ್ತೆ. ಏನು ಕತೆ ಆಗುತ್ತೆ? ಹರಿಕತೆನಾ? ಪರವಾಗಿಲ್ವೇ, ಭಾರಿ ಜೋರಾಗ್ಬಿಟ್ಟಿದ್ಯಾ ನೋಡು. ನಮ್ಮ ಹತ್ರನೇ ಕಾಮಿಡಿ ಮಾಡ್ತಾವನೆ. ಏಯ್, ಈ ಸಲ ಏನಾದರೂ ದುಡ್ಡು ಕೊಡದೆ ಹೋದ್ರೆ ನೆಕ್ಸ್ಟ್ ನಾನು ಪೊಲೀಸ್ ಹತ್ರನೇ ಹೋಗೋದು. ಪೊಲೀಸ್ ಅವರು ನನ್ನ ಪಾಕೆಟಲ್ಲಿ ಅವ್ರೆ ಮಗ. ಕಿಡ್ನಾಪ್ ಇಂದ ನೀನೇ ಇದ್ದೆ ಅಂತ ಒಂದು ಮಾತಾಡಿದ್ರೆ ಸಾಕು, ನಿನ್ನ ಜೈಲಿಗೆ ಕಳಿಸ್ಬೋದು ಮಗನೇ. ಲವ್, ಇವನ ಹತ್ರ ಏನೋ ಮಾತು, ಹಿಡ್ಕೊಳ ಅವನ್ನ. ಏ ಇರಪ್ಪ. ಏನು ಪೊಲೀಸ್ನವ್ರಿಗೆ ಹೇಳ್ತ್ಯಾ? ಹೇಳ್ಕೊ. ಹಂಗೆ ಆ ಪೊಲೀಸ್ನವ್ರಿಗೆ ನನ್ನ ಪ್ಲ್ಯಾನ್ನ ಯಾರು ಓವರ್ಟೇಕ್ ಮಾಡಿದ್ರು ಅಂತಾನು ಹೇಳು. ಜೊತೆಗೆ ನಮ್ಮ ಅಪ್ಪನಿಂದ ಡಬಲ್ ತ್ರಿಬಲ್ ಹಣ ವಸೂಲಿ ಮಾಡಿದ್ದು ಯಾರು ಅಂತ ಹೇಳೋಗು. ಅಂದರೆ ಇವನಿಗೆ ಎಲ್ಲನೂ ಗೊತ್ತಾಗಿದೆ. ಈಗ ಇವನಿಗೊಂದು ಗತಿ ಕಾಣಿಸ್ಲೇಬೇಕು, ಇಲ್ಲ ಅಂದರೆ ನಾವೆಲ್ಲ ತಗ್ಲಾಕೋತೀವಿ. ವೆರಿ ಬ್ಯಾಡ್ ಲಕ್ ಮೈ ಬಾಯ್. ನೀನು ಮೊದಲಿನ ಥರ ಇನ್ನೋಸೆಂಟ್ ಆಗಿದ್ರೇ ಚೆನ್ನಾಗಿರ್ತಿತ್ತು. ನೀನು ಈ ವಿಷಯದಲ್ಲಿ ಎಷ್ಟು ತಿಳ್ಕೊಬೇಕಿತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಬಿಟ್ಟಿದೀಯ. ಅಲ್ಲಿಗೆ ನಿನ್ನ ಟೈಮು ಬಂದಂಗಾಗಿದೆ. ಈಗ ನಿನ್ನನ್ನು ಈ ಜಗತ್ತಿಂದನೇ ಪರ್ಮನೆಂಟಾಗಿ ಕಳಿಸ್ಬಿಡ್ತೀನಿ. ಆವಾಗ ಯಾವ ನನ್ನ ಮಗ ಬಂದು ಬಿಡಿಸ್ತಾನೋ ನಾನು ನೋಡ್ತೀನಿ. ಏನೋ ನಾಗ, ಭಾರಿ ಎಗರಾಡ್ತಿದ್ದೆ, ಈಗ ಮಾತಾಡು, ಆಡು. ಏನೋ ತೇಜ, ನಮ್ಮನ್ನೇ ಲಾಕ್ ಮಾಡಿಸ್ತಾ ಇದೀಯಾ? ಏನಾಗ ಇಷ್ಟೊಂದು ಬೆಳ್ಕೊಂಡ್ಬಿಟ್ಟಿದ್ಯಾ ನೀನು? ಎಲ್ಲ ಕಡೆನೂ ಸರೌಂಡ್ ಮಾಡಿದ್ದೀವಿ. ಸರೆಂಡರ್ ಆದರೆ ಸರಿ, ಇಲ್ಲಾಂದರೆ ಗೊತ್ತಲ್ಲ. ಸರ್
ಹಾಗೆ ಮಾತ್ರ ಮಾಡಬೇಡಿ ಸರ್. ನಿಮ್ಗೆ ಕೈ ಮುಗಿತೀನಿ ಸರ್, ನಮ್ಮನ್ನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಏಯ್ ಏಯ್ ಬೇಡ, ಬಿಟ್ಬಿಡು, ಬಿಡು ನಗ. ಏನು ಸರ್ ಬೇಜಾನ್ ಮಾತಾಡ್ತಿದ್ರೆ? ಬಿಡ ಕೇಳು. ಏಯ್ ಗಟ್ಟಿಗೆ ಇಟ್ಕೊಳ್ಳೋ ಅವನ್ನ. ನಗ ಏಯ್ ಬಿಡು. ಸರ್ ಇಳಿಸಿ ಸರ್, ಗನ್ ಇಳಿಸಿ ಸರ್. ಬೇಡ ನಗ, ಆಟಾಡ್ಬೇಡ. ಸರ್ 3 ಎಣಿಸ್ತೀನಿ, ಅಷ್ಟರಲ್ಲಿ ಗನ್ ಇಳಿಸಿ ಸರ್. ಇಲ್ಲ ಅಂದ್ರೆ ಅವನ್ ಹೆಣ ಬೀಳುತ್ತೆ. 1 ನಗ ಬೇಡ. 2 ನನ್ ಮಾತು ಕೇಳು. 3 ಪೊಲೀಸ್ ಹತ್ರನೇ ಆಟಾಡ್ತೀನೋ? ಸರ್ ಕಳ್ಳನ ಮಕ್ಕಳ ಇಟ್ಕೊಳ್ರಿ ಗಟ್ಟಿಗೆ. ಕೊನೆಗೂ ನನ್ನ ಯಾವ ಮಾಡಿಸ್ಬಿಟ್ಟೇನೋ ತೇಜು. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಮಾರಿಸ್ದೋ ನಾನಲ್ಲ ಕಣೋ, ನೀನು ಅನ್ಭವ್ಸ್ ಹೋಗಲೇ. ನನ್ನೇ ಜೈಲಿಗೆ ಕಳಿಸ್ತೇನೋ ಮಗನೇ. ಜೈಲಿಂದ ಬಂದ್ಮೇಲೆ ಜೀವನ ಪೂರ್ತಿ ಮರಿಬಾರ್ದು ಅಂತ ಪಾಠ ಕಲಿಸ್ತೀನಿ ನಿನಗೆ. ಅದೇನ್ ಮಾಡ್ತೀಯ ಮಾಡ್ಕೋವಾಗಲೇ. ತೇಜ್ ಅವ್ರೆ, ಸ್ಟೇಷನ್ಗೆ ಬಂದೊಂದು ಕಂಪ್ಲೇಂಟ್ ಕೊಡಿ. ನಡಿಯಾ. ಒಂದು ನಿಮಿಷ. ಬ್ಯಾಗ್ ಎಲ್ಲ? ಯಾವ ಬ್ಯಾಗು? ಯಾವ ಬ್ಯಾಗ? ಹಾ, ನಮ್ಮ ಅಪ್ಪನಿಂದ ದುಡ್ಡು ವಸೂಲಿ ಮಾಡಿದ ಬ್ಯಾಗು. ಆ ಪ್ರಬಲ ತಂದ್ಕೊಟ್ನಲ್ಲ ಆ ಬ್ಯಾಗು. ನೀವೇನು ಟೆನ್ಷನ್ ತಗೊಬಿಡಿ ತೇಜು ಸರ್. ಸ್ಟೇಷನ್ಗೆ ಬಂದೊಂದು ಕಂಪ್ಲೇಂಟ್ ಕೊಡಿ. ಆ ಬ್ಯಾಗ್ನ ನಾನು ಕೊಡಿಸ್ತೀನಿ. ಓಕೆ. ಏಯ್ ನಿನಗೆ ಪಾಠ ನಾನು ಕಲಿಸ್ತೀನಿ ಬಾರೋ. ನಡಿಯೋ. ಏನು ಗೋರಾಯ್ಚ ನಡೆ. ಅಪ್ಪ ಅಪ್ಪ, ನಿಮ್ಗೊಂದು ಗುಡ್ ನ್ಯೂಸ್. ಏನಮ್ಮ ಅದು ಇಷ್ಟೊಂದು ಎಕ್ಸೈಟ್ ಆಗಿ ಹೇಳ್ತಿದ್ಯಾ? ಹೌದು ಮಾವ, ಈ ಸುದ್ದಿ ಕೇಳಿದ್ರೆ ನೀವು ಎಕ್ಸೈಟ್ ಆಗ್ತೀರಾ. ಓ, ಏನಪ್ಪ ಅದು? ಅಪ್ಪ, ಯು ನೋ ವಾಟ್? ಆ ರಘುಪತಿ ಮತ್ತೆ ಅವ್ರ ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಏನು, ರಘುಪತಿ ಅರೆಸ್ಟ್ ಆದ್ನಾ? ಯಾಕೆ?